ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಜನ್ಮದಲ್ಲಿ ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆ. ಯಾರು ಬೇಕಾದ್ರೂ ಅಡ್ಡ ಬರ್ಲಿ. ಶೇಷ ಶಾಪದಿಂದ ಆಚೆ ತಂದ ನನ್ನನ್ನು ಮರೆತು ಅವಳ ಜೊತೆ ಬದುಕಲೊರಟಿರುವೆಯ ಶೇಷ. ಅವಳನ್ನು ಸಾಯಿಸು, ಅದೇ ತಾನೇ ನಮಗೆ ಬೇಕಾಗಿರೋದು. ನಾನು ಬೇಕೋ ಅವಳು ಬೇಕೋ? ಸಾಯಿಸು ಅವಳನ್ನು ಈಗಲೇ. ಸಾಧ್ಯ ಇಲ್ಲ ಮೋಹಿನಿ, ಮಯೂರಿನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸಾಯಿಸ್ತೀಯ, ನಾನೇ ಸಾಯಿಸ್ತೀಯ. ಅವನ್ನ ಸಾಯಿಸ್ಬೇಕು ಅಂದ್ರೆ ನೀನು ನನ್ನನ್ನ ದಾಟಿ ಹೋಗ್ಬೇಕಾಗುತ್ತೆ. ಜೀವ ಇಲ್ದಿರೋ ಆತ್ಮ ನೀನು. ಒಂದಾಗ್ಬೇಕಾಗಿರೋ ಜೀವ ಇರೋ ಆತ್ಮಗಳು, ಅಸ್ತಿತ್ವ ಇಲ್ದಿರೋ ಪ್ರೇತಾತ್ಮ ಅಲ್ಲ. ಶೇಷ, ನೀನು ನಾಗಲೋಕದ ಕುಡಿನೇ ಆಗಿದ್ರೆ, ಆದಿಶೇಷನ ತಮ್ಮನೇ ಆಗಿದ್ರೆ ಉತ್ತರ ಕೊಡು. ಇವಳ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮೋಹಿನಿ, ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗಿದೆ. ಪ್ರೀತಿ ಅಂದ್ರೆ ಹಿಡಿತದಲ್ಲಿ ಇಟ್ಕೊಳೋದಲ್ಲ, ದಬ್ಬಾಳಿಕೆ ಮಾಡೋದಲ್ಲ. ಪ್ರೀತಿ ಅಂದ್ರೆ ಸ್ವತಂತ್ರವಾಗಿರೋದು, ಸ್ವಚ್ಛಂದವಾಗಿರೋದು. ಅದು ನನ್ನ ಮತ್ತೆ ಮಯೂರಿಯ ನಡುವೆ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂದ್ರೆ ಬದುಕು, ಪ್ರೀತಿ ಅಂದ್ರೆ ಸಾಯೋಕ್ಕೂ ಸಿದ್ಧ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಪ್ರೀತಿ. ಹಾಗಾದರೆ ನಿಮ್ಮಿಬ್ಬರನ್ನು ನಾನೇ ಸಾಯಿಸ್ತೇನೆ. ಏ ಮೋಹಿನಿ, ಇಡೀ ಪ್ರೇತ ಲೋಕನ ಒಬ್ರೆ ನಿಂತು ಸರ್ವನಾಶ ಮಾಡಿದ ನಾಗಲೋಕದ ಯುವರಾಜ ನಾನು. ಇನ್ನು ನೀನು ಯಾವ ಲೆಕ್ಕ? ನಿನ್ನ ನಾಗ ಬುದ್ಧಿಯನ್ನು ತೋರಿಸ್ಬಿಟ್ಟೆ ಅಲ್ಲ ಶೇಷನಾಗ. ನಾಗಮಣಿಯನ್ನು ವಶಪಡಿಸಿಕೊಂಡು ನಿಮ್ಮನ್ನು, ನಿಮ್ಮ ನಾಗಲೋಕವನ್ನು ನಾಶ ಮಾಡಿಬಿಡುತ್ತೇನೆ. ಹೆದರ್ಕೋಬೇಡ, ಅವಳನ್ನ ನಾನು ವಿಚಾರಿಸ್ಕೋತೀನಿ. ಗುಹೆಯನ್ನ ನೋಡು. ತಾಯಿ ಜ್ವಾಲಮಾಲಿನಿ ಜ್ವಾಲಾಪಥದ ಮೂಲಕ ನಾಗಮಣಿಯ ಸಾವನ್ನು ತೋರಿಸಿದ್ದಾಯಿತು. ಜೀವಾತ್ಮಗಳು ಪಂಚಭೂತಗಳಿಂದ ಬಂದು ಸೇರುವ ಸ್ಥಳವಿದು. ಇದು ಜೀವಾತ್ಮದ ಸಂಗಮ ಕೇಂದ್ರ. ಜೀವಾತ್ಮ ನಾಗಮಣಿಯನ್ನು ಸೇರುವ ಹಾಗೆ ಮಾಡಿ ನಾಗಮಣಿಯನ್ನು ಪಡೆಯುವುದಷ್ಟೇ ನಮ್ಮ ಗುರಿ. ಇದೇ ಜೀವಾತ್ಮ ಸಂಗಮ ಕೇಂದ್ರ. ಹಿಂದೆ
ನನ್ನ ಕೈಯಲ್ಲಿದ್ದ ನಾಗಮಣಿಯನ್ನ ನಾಗಲೋಕದವರು ವಶಪಡಿಸಿಕೊಂಡ್ರು. ಅಂದಿನಿಂದ ಇಂದಿನವರೆಗೂ ನನ್ನ ಗುರಿಯನ್ನೇ ಶ್ವಾಸವಾಗಿಸಿ ಪ್ರಾಣವನ್ನೇ ಕನಸಾಗಿಸಿ ಬದುಕುತ್ತಿದ್ದೇನೆ ನಂದೀಶ. ನನ್ನಿಂದ ದೂರವಾಗಿದ್ದ ನಾಗಮಣಿ ಮತ್ತೆ ಭೂಲೋಕ ಸೇರಿಯಾಗಿದೆ. ಇನ್ನು ಗುಹೆ ಒಳಗೆ ಹೋಗಿ ಜೀವಾತ್ಮ ಸೇರಿದ ನಾಗಮಣಿಯನ್ನು ಪಡೆಯುವುದಷ್ಟೇ ನಮ್ಮ ಕೆಲಸ. ಸಿಕ್ಕ ನಾಗಮಣಿಯನ್ನ ಗರುಡ ದೇವನ ಪಾದದಲ್ಲಿಟ್ಟು ರಕ್ತ ತರ್ಪಣ ಮಾಡಿ ನಾಗಪ್ರಸನ್ನ ಪೂಜೆ ಮಾಡಿದರೆ ನಾಗಮಣಿ ನನ್ನ ವಶ, ನಾಗಮಣಿ ನನ್ನ ಸ್ವಂತ. ಇದೇನು ಗುರುಗಳು ಎಲ್ಲವೂ ನಂದು ನಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಗಮಣಿ ನನ್ನ ಪಾಲ್ಗಿಲ್ವಾ? ನಂದೀಶ, ಗುರುಗಳೇ, ನಾಗಮಣಿ ಎಂದರೆ ಅಗಣಿತ ಶಕ್ತಿ ಇರುವ ಆಗರ, ಮುಕ್ಕೋಟಿ ದೇವತೆಗಳ ಶಕ್ತಿಯ ಅಂಶ. ಅದರ ಶಕ್ತಿ ಒಲಿದರೆ ನಾನು ಮಾತ್ರ ಅಲ್ಲ, ನೀನು, ನಿಮ್ಮವರು, ನಿಮ್ಮ ಸ್ನೇಹಿತರು ಎಲ್ಲರೂ ಅಮರರಾಗಬಹುದು. ದೇವತೆಗಳ ಸಾಲಿನಲ್ಲಿ ನಿಲ್ಲಬಹುದು. ಹಾಗಾಗಿ ನಾಗಮಣಿ ನನಗೆ ದಕ್ಕಿದರೆ ನಿನಗೇನು ಲಾಭ ಅನ್ನೋ ಚಿಂತೆ ಬೇಡ. ಅದರಲ್ಲಿ ಪಾಲು ನಿನ್ನದು ಕೂಡ. ಯಾಕಂದರೆ ನೀನು ನನ್ನ ಅಪ್ಪಟ ಶಿಷ್ಯ. ಚಿಂತಿಸಬೇಡ ನಂದೀಶ, ಸಮಯ ಸನ್ನಿಹಿತವಾಗಿದೆ. ಗುಹೆಯೊಳಗೆ ಹೋಗಿ ನಾಗಮಣಿ ತೆಗೆದುಕೊಂಡು ಬರೋಣ. ಗುರುಗಳೇ, ನೀವು ದೊಡ್ಡವರು, ನೀವು ಮುಂದೆ ಹೋಗಿ. ಶಿಷ್ಯನೆಂದರೆ ಹೀಗಿರಬೇಕು. ಏನಾಯ್ತು ಗುರುಗಳೇ? ನಾವು ಕ್ಷುದ್ರ ಪ್ರಿಯರು, ಕ್ಷುದ್ರಾರಾಧಕರು ನಂದೀಶ. ತಾಮಸ ಶಕ್ತಿಯನ್ನು ಹೊಂದಿರುವ ನಾಗಮಣಿಯನ್ನ ಸರಿಯಾದ ವಿಧಿವಿಧಾನಗಳೊಂದಿಗೆ ಮುಟ್ಟಬೇಕು. ಇಲ್ಲವಾದಲ್ಲಿ ಸಾವು ಖಚಿತ. ಅದನ್ನು ಸಾತ್ವಿಕ ಶಕ್ತಿ ಇರುವ ನಾಗಲೋಕದವರೇ ಮಾಡಬೇಕು. ಹಾಗಾದ್ರೆ ನಾವು ನಾಗಗಳು ನಾಗಮಣಿಗೆ ಜೀವಾತ್ಮ ಶಕ್ತಿ ಸೇರಿಸಿದ ಮೇಲೆ ನಾಗಮಣಿಯನ್ನು ಪಡೆದುಕೊಳ್ಳೋಣ. ಈಗ ನಾವು ಇಲ್ಲಿಂದ ಹೊರಡೋಣ. ಬಾ ನಡಿ ಹೋಗೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.